ಸ್ಕಾಲರ್ ನಾವು ಸೆಕೆಂಡ್ ಇಯರ್ ಇವಾಗ ಥರ್ಡ್ ಇಯರ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಫಸ್ಟ್ 2 years ಇಂದಾನು ನಾವು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗೆ ನಾವೊಂದು ಎತ್ತಿದ ಕೈ ಅಂತಾನೆ ಹೇಳ್ಬೋದು. ನಮ್ಮ ಸ್ಪೋರ್ಟ್ಸ್ ಡೇ ಆಗಿರ್ಬೋದು ಅಥವಾ ದೀಪಾವಳಿ ಫಂಕ್ಷನ್ಗಳಾಗಿರ್ಬೋದು ಅಥವಾ ನಮ್ಮ ಒಂದು ಮಕ್ಕಳ ದಿನಾಚರಣೆ ಆಗಿರ್ಬೋದು ಅಥವಾ ಕ್ರಿಸ್ಮಸ್ ಕಾರ್ನಿವಲ್ ಆಗಿರ್ಬೋದು, ಎಲ್ಲ ಫಂಕ್ಷನ್ ನಾವೊಂದು ವಿಭಿನ್ನ ರೀತಿಯಲ್ಲಿ ಮಾಡ್ತೀವಿ. ಅಂದ್ರೆ ಮಕ್ಕಳಿಗೆ ಒಂದು ನಮಸ್ಕಾರ ವೀಕ್ಷಕರೇ, ನ್ಯೂಸ್ 3ಗೆ ಸ್ವಾಗತ. ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವತಿಯಿಂದ ಇದೇ 6/1/2024 ಅಂದರೆ ಜನವರಿ 6, 2024 ಚಿಣ್ಣರ ಕಲರವ ಎಂಬಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತಾ ಇದ್ದು, ಈ ಕಾರ್ಯಕ್ರಮವು ಕೊಡಗಿನಲ್ಲಿ ಇರುವಂತಹ ಪ್ರತಿಭಾನ್ವಿತ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಸಲುವಾಗಿ ಹಮ್ಮಿಕೊಳ್ಳಲಾಗಿದೆ. ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವತಿಯಿಂದ ಈ ಹಿಂದೆಯೂ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯಲ್ಲಿ ಕಲಿಕೆ ಮಾತ್ರ ಪ್ರಾಮುಖ್ಯತೆಯನ್ನು ನೀಡದೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಿ ಅವರ ಭವಿಷ್ಯವನ್ನು ಉಜ್ವಲ ಮಾಡುವ ನಿಟ್ಟಿನಲ್ಲಿ ಪೋಷಕರ ಸಹಕಾರದೊಂದಿಗೆ ಈ ಹಿಂದೆಯೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತು. ಮೊದಲನೇದಾಗಿ ದೀಪಾವಳಿಯ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಅರಿವು, ಸಾರ್ವಜನಿಕರಿಗೆ ಉಚಿತ ದಂತ ತಪಾಸಣೆ, ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಕ್ರಿಸ್ಮಸ್ ಕಾರ್ನಿವಲ್ ಎಂಬಂತಹ ಕಾರ್ಯಕ್ರಮ ಆಯೋಜಿಸಿ ಮಹಿಳೆಯರಿಗೆ ಸ್ವ ಉದ್ಯೋಗವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈಗ ಪುಟಾಣಿಗಳಿಗಾಗಿ ಚಿಣ್ಣರ ಕಲರವ ಎಂಬಂತಹ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ 200ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕ್ರೀಡಾ ದಿನಾಚರಣೆಯನ್ನು ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿ ದಾನೋತ್ಸವ ಎಂಬ ಕಾರ್ಯಕ್ರಮದ ಮುಖಾಂತರ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಗತ್ಯ ಇರುವಂತಹ ವಸ್ತುಗಳನ್ನು ನೀಡಲಾಯಿತು. ಬೇಟಿ ಬಚಾವ್ ಬೇಟಿ ಪಢಾವ್ ಎಂಬ ಜನಜಾಗೃತಿ ಕಾರ್ಯಕ್ರಮದ ಮುಖಾಂತರ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅತಿ ಮುಖ್ಯವೆಂಬ ಸಂದೇಶವನ್ನು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ವತಿಯಿಂದ ನಡೆಸಿಕೊಳ್ಳಲಾಯಿತು. ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರವೇ ಎಂಬಂತೆ ಈ ಶಾಲೆಯ ಕಡೆಯಿಂದ ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸಲಾಗ್ತದೆ. ಚಿಣ್ಣರ ಕಲರವ 2 ಕಾರ್ಯಕ್ರಮವು ಇದೇ ರೀತಿಯಾಗಿದೆ. ಈ ಸಾಂಸ್ಕೃತಿಕ ಉತ್ಸವ ಮತ್ತು ಪ್ರತಿಭಾ ಅನ್ವೇಷಣೆ ಕಿಂಡರ್ ಗಾರ್ಡನ್ ವಿಭಾಗಕ್ಕೆ ಪಾಶ್ಚಾತ್ಯ ಫ್ಯಾಷನ್ ಶೋ, 1ನೇ ತರಗತಿಯಿಂದ 4ನೇ ತರಗತಿಯವರೆಗೆ ರೆಟ್ರೋ ನೃತ್ಯ, 5ನೇ ತರಗತಿಯಿಂದ 7ನೇ ತರಗತಿಯವರೆಗೆ ರಾಜ್ಯದ ಜಾನಪದ ನೃತ್ಯ, ಹಾಗೆ 8ನೇ ತರಗತಿಯಿಂದ 10ನೇ ತರಗತಿಯ ವಿಭಾಗಕ್ಕೆ ಸಾಂಪ್ರದಾಯಿಕ ಫ್ಯಾಷನ್ ಶೋ, ಈ ಎಲ್ಲಾ ತರಹದ ಕಾರ್ಯಕ್ರಮ ಪ್ರವೇಶ ಉಚಿತವಾಗಿರುತ್ತೆ. ಕಾರ್ನಿವಲ್ ರೀತಿಯ ಆಟ ಹಾಗೂ ಇನ್ನೂ ಅನೇಕ ಚಟುವಟಿಕೆಗಳನ್ನು ಆಯೋಜನೆ ಕೂಡ ಮಾಡಲಾಗುತ್ತೆ. ಜನವರಿ 6, 2024 ಜನವರಿ 6 ಶನಿವಾರ ಬಿಟ್ಟಂಗಾಲದ ಲಿಟಲ್ ಅಕಾಡೆಮಿ ಶಾಲಾ ಮೈದಾನದಲ್ಲಿ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ರಾಜಕೀಯ ನಾಯಕರು, ಚಿತ್ರತಾರೆಯರು, ಮಜಾ ಭಾರತ ಹಾಗೂ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ಸೆಲೆಬ್ರಿಟಿಗಳು ಕೂಡ ಭಾಗವಹಿಸಲಿದ್ದಾರೆ ಅಂತ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಶಾಲೆಯ ಮುಖ್ಯಸ್ಥೆ ಪೂಜಾ ಸಜೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಸರ್ಟಿಫಿಕೇಟ್ ವಿತರಣೆ ಮಾಡಿದ್ವಿ. ಸೊ ಅವ್ರಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ನಾವು ಒದಗಿಸಿಕೊಟ್ಟಿದ್ವಿ. ಸೊ ಇವಾಗ ಚಿಣ್ಣರ ಕಲರವ 2 ಇದನ್ನ ನಾವು ಡ್ರಾಯಿಂಗ್, ಪೇಂಟಿಂಗ್ ಮಾತ್ರ ಅಲ್ಲ, ಕಲ್ಚರಲ್ ಆಕ್ಟಿವಿಟಿ ಮತ್ತೆ ಡಾನ್ಸ್, ಫ್ಯಾಷನ್ ಶೋ ಮತ್ತೆ ಫೋಕ್ ಡಾನ್ಸ್, ಇದೆಲ್ಲವೂ ಕೂಡ ಇದರಲ್ಲಿ ಒಂದು ಹೈಲೈಟ್ ಫೀಚರ್ ಏನಂದ್ರೆ, ನಮ್ಮ ಮಕ್ಕಳು ಕೂಡ ನೀವು ಸೇರ್ಕೊಂಡು ನಿಮ್ಮ ಮಕ್ಕಳ ಶಾಲೆಗೆ ಮಾತ್ರ ಪ್ರೈಸ್ ಕೊಡ್ತೀರಾ ಅಂತ ನೀವು ಅನ್ಕೋಬಹುದು. ಬಟ್ ಅಲ್ಲ, ನಮ್ಮ ಶಾಲೆ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಇದು ಖಂಡಿತವಾಗ್ಲೂ ಜಸ್ಟ್ ಓಪನ್ ಟು ಪಬ್ಲಿಕ್, ಅಂದ್ರೆ ಬೇರೆ ಶಾಲೆಗಳ ಮಕ್ಕಳು ಕೂಡ ಮಾತ್ರ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್. ನಮ್ಮ ಮಕ್ಕಳು ಇದ್ರ ಜಸ್ಟ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ತರ ಮಾಡ್ತಾರೆ. ಅವರು ಇದರಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗಿಯಾಗ್ತಾ ಇಲ್ಲ. ಸೊ ಈ ಕಾಂಪಿಟೇಷನ್ ಕಂಪ್ಲೀಟ್ಲಿ ಕೊಡಗಿನ ಮಕ್ಕಳಿಗೋಸ್ಕರ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬಂದು ನಾವು ಬಿಟ್ಟಂಗಲ ನಮ್ಮ ಒಂದು ಸೈಟ್ ಇದೆ, ಜಾಗ ಇದೆ, ಅದರಲ್ಲಿ ನಾವು ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಇವಾಗ ನಮಗೆ ಕ್ಲೋಸ್ ಟು ಅರೌಂಡ್ 33 ಎಂಟ್ರೀಸ್ ಫ್ರಮ್ ಡಿಫ್ರೆಂಟ್ ಸ್ಕೂಲ್ಸ್ ಇನ್ ವಿರಾಜ್ಪೇಟ್ ಬಂದಿದೆ. ತುಂಬಾ ಒಳ್ಳೆ ಸಪೋರ್ಟ್ ಇದೆ ಎಲ್ಲ ಸ್ಕೂಲ್ಸ್ ಇಂದ, ಕಾಲೇಜಸ್ ಇಂದ. ಇದು ಜಸ್ಟ್ 10th ಸ್ಟ್ಯಾಂಡರ್ಡ್ ವರೆಗೂ ಮಾತ್ರ ನಾವು ಆರ್ಗನೈಸ್ ಮಾಡ್ತಾರೆ. ಕಿಂಡರ್ ಗಾರ್ಡನ್ ಮಕ್ಕಳಿಂದ ಹಿಡಿದು 10th ಸ್ಟ್ಯಾಂಡರ್ಡ್ ಮಕ್ಕಳವರೆಗೂ. ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಫ್ಯಾಷನ್ ಶೋ, ಮತ್ತೆ ಸ್ವಲ್ಪ ದೊಡ್ಡವರಿಗೆ ವೆಸ್ಟರ್ನ್ ಡಾನ್ಸ್, ಫೋಕ್ ಡಾನ್ಸ್, ಮತ್ತೆ ದೊಡ್ಡವ್ರಿಗೂ ಕೂಡ ಫ್ಯಾಷನ್ ಶೋ, ಈ ತರ ಹಲವಾರು ಪ್ರೋಗ್ರಾಮ್ಸ್ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ನಮ್ಮ ಮಜಾ ಟಾಕೀಸ್ ಅಲ್ಲಿ ಫೇಮಸ್ ಆಗಿರೋ ರೆಮೋ ಅಂತ ನೀವು ಕಾಮಿಡಿಯನ್ ಕೇಳಿರ್ಬೋದು, ಅವ್ರನ್ನ ನಾವು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ವಿ. ಹಾಗೆ ಬಿಗ್ ಬಾಸ್ ಅಲ್ಲಿ ಹೆಸರು ಮಾಡ್ಕೊಂಡಿರೋ ನಮ್ಮ ಪ್ರಥಮ್ ಅವ್ರನ್ನೂ ಕೂಡ ನಾವು ಗೆಸ್ಟ್ ಆಗಿ ಕರೀತಾ ಇದ್ದೀವಿ. ಹಾಗೆ ಇನ್ನಷ್ಟು 2-3 ಜನ ಹೆಸರು ನಾವು ಇನ್ನ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ. ಮಾಡಿದ ತಕ್ಷಣ ನಾವು ತಿಳಿಸ್ತೀವಿ ಎಲ್ಲರಿಗೂ. ಸೊ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ನಾನು ಹೇಳಿದಾಗೆ ಮಕ್ಕಳು ಆ ಸ್ಟೇಜ್ ಹತ್ತಬೇಕು, ಎಲ್ಲರ ಜೊತೆ ಬೆಳಿಬೇಕು,
ಫಿಲ್ಮ್ ಸ್ಟಾರ್ಸ್ ಇವ್ರ ಜೊತೆ ಎಲ್ಲ ಬೆರೆತು ಅವ್ರ ಕೈಯಿಂದ ಟ್ರೋಫೀಸ್ ಇಸ್ಕೊಂಡಾಗ ಅವ್ರಿಗೂ ಒಂದು ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಮೈಸೂರು ಬೆಂಗಳೂರು ಇವಾಗ ಇವರು ನಮ್ಮ ಇಂಟರ್ಫೀಸ್ ಅವರನ್ನು ಮಕ್ಕಳನ್ನ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅವರು ಮೈಸೂರಿಗಾಗ್ಲಿ ಬೆಂಗಳೂರಿಗಾಗ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಹಾಗೆ ಮಾತ್ರ ಅಲ್ಲ, ಆ ಮಕ್ಕಳು ಕೂಡ ಇಲ್ಲಿಗೆ ಬರಬೇಕು, ನಮ್ಮ ಕೊಡಗಲ್ಲೂ ಕೂಡ ಆ ಥರ ಒಂದು ಸ್ಟೇಜ್ ಸೃಷ್ಟಿ ಮಾಡಬೇಕು ಅನ್ನೋದು ಒಂದೇ ಇರೋದು ಉದ್ದೇಶ. ಸೊ ಹಾಗೆ ಹೇಳ್ತಾ ಎಲ್ಲರ ಸಪೋರ್ಟು, ಸ್ಕೂಲ್ ಸಪೋರ್ಟು ಇದೆ, ನಿಮ್ಮೆಲ್ಲರ ಸಪೋರ್ಟು ಬೇಕು ಅಂತ ಕೇಳ್ತಾ ನಾನು ಮುಗಿಸ್ತೇನೆ.